ಕನ್ನಡ ನಾಡಿನ ಜೀವನದಿ ಕಾವೇರಿ. 90ನೇ ಇಸ್ವಿಗೂ ಮುಂಚಿನ ತಲೆಮಾರಿನ ಚಲನಚಿತ್ರ ಬಹುತೇಕ ಇಲ್ಲೇ ಚಿತ್ರೀಕರಣ ಆಗ್ತಾ ಇದ್ದು. ಇಲ್ಲದೆ ಸಿಪಾಯಿ ಚಿತ್ರದ್ದು ಕೆಲವೊಂದು ನ್ಯಾಯ ಪಂಚಾಯತಿ ನಡೆಯುವಂಥ ಜಾಗ ಇದು. ಶಿವರಾಜ್ ಕುಮಾರ್ದು ಬಹಳಷ್ಟು ಫಿಲಂ ಶೂಟಿಂಗ್ಗಳು ನಡೆದಿದ್ದಾವೆ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ. ಸ್ನೇಹಿತರಿಗೆ ನಾವು ಟಿಪ್ಪು ಮತ್ತು ಹೈದರ್ ಅಲಿ ಖಾನ್ ಅವರ ಸಮಾಧಿ ಹೊರಗಡೆ ಅಥವಾ ಅದರ ಪ್ರವೇಶದ ದ್ವಾರದ ಹತ್ರ ಇದ್ದೀವಿ. ಸರ್, ಈ ಕಾಲುವೆ ಯಾವ್ದು ಸರ್? ಸರ್, ಈ ಕಾಲುವೆ ಅವ್ರಿಗೂ ಪೂರ್ವದ ಕಾಲುವೆ. ಇದು ರಣಧೀರ್ ಕಂಠೀರವರ ಸಮಯದಲ್ಲಿ ಶ್ರೀರಂಗಪಟ್ಟಣ ಮತ್ತು ಗಂಜಾಮಿನ ಭಾಗಗಳಲ್ಲಿ ಏನೇನು ವ್ಯವಸಾಯದ ಭೂಮಿಗಳಿದ್ದಾವೆ ಅಲ್ಲಿಗೆಲ್ಲ ನೀರು ಸರಬರಾಜು ಮಾಡೋಂಥ ಆವಾಗ ವ್ಯವಸ್ಥೆನೇ ಮಾಡಿದ್ದು. ಈಗಲೂ ಅದನ್ನು ಜನರ ಉಪಯೋಗವಾಗಿ ಇನ್ನೂ ಆಪರೇಷನಲ್ಲಿದೆ. ಇದು ಕೆಲಸ ಮಾಡ್ತಾ ಇದೆ. ಇದು ನದಿಯಿಂದ ಮೂಲಕ ಬಂದು ಹೊಳೆಗಳೆಲ್ಲ ಹಾಯ್ಕೊಂಡು ಮತ್ತೆ ಹೊಳೆಗೆ ಹೋಗುವಂಥ ಕಾಲುವೆ ಇದು. ಓಕೆ, ಕಾವೇರಿ ನದಿ ಡಿವೈಡ್ ಆಗುತ್ತೆ. ಡಿವೈಡ್ ಆಗೋಕ್ಕೂ ಮುಂಚಿನ ಒಂದು ಭಾಗ ಇದೆ, ಚಂದ್ರವನ ಆಶ್ರಮ ಅಂತೇಳಿ. ಸೊ ಅಲ್ಲಿಂದ ಸುಮಾರು ಒಂದು ಮೈಲಿಗಳ ಅಂತರದಲ್ಲಿ ಒಂದು ಸಣ್ಣದೊಂದು ಕಟ್ಟು ಯಾವಾಗಲೂ ನೀರು ಹರಿಬೇಕು ಮತ್ತು ಇದಕ್ಕೆ ಯಾವಾಗಲೂ ತೊಂದರೆ ಆಗಬಾರ್ದು, ನೀರು ಖಾಲಿ ಆಗಬಾರ್ದು. ಯಾವಾಗ ಬೇಕಾದ್ರೂ ನೀರು ಫಿಲಪ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಇದೆ. ಅಲ್ಲಿಂದ ಬರೋಂಥ ನೀರು ಆ ಸೇತುವೆ ಮೂಲಕ ಹಾದು ಬಂದು ನಂತರ ಈ ವ್ಯವಸಾಯದ ಭೂಮಿಲೆಲ್ಲ ಸುತ್ತುವರ್ಕೊಂಡು ಬಂದು ನಂತರ ಗಂಜಾಮಿನ ಬಳಿ, ಅಂದರೆ ಈ ಸಮಾಧಿಯ ಮುಂಭಾಗ, ಅಂದರೆ ಈ ಗಾರ್ಡನ್ ಹೊರಗಡೆ ಮುಂಭಾಗದಿಂದ ಬಂದು ಅದು ಹಾಗೆ ಹೊಳೆಗೆ ಸೇರೋವಂಥದ್ದು ಇದು ಕಾಲುವೆ. ಇನ್ನು ಸ್ವಲ್ಪ ಇನ್ನೂ ಮುಂದೆ ಹೋಗೋ, ಇನ್ನು ಸುಮಾರು ಇನ್ನೂ ಒಂದು ಕಿಲೋಮೀಟರ್ ಆಗ್ಬೋದು ಅಂದ್ಕೊಳ್ಳಿ. ಅಂದರೆ ಗೋಸಾಯಿ ಘಾಟ್ ಸೇರಿಬಿಡ. ಗೋಸಾಯಿ ಘಾಟ್ ಸಂಗಮಕ್ಕೆ ಗೋಸಾಯಿ ಘಾಟ್ ಇನ್ನೂ ಹಿಂದೆ ಇದೆ. ಓಕೆ, ಸಂಗಮ ಅಂದರೆ ಈ ಎರಡು ಇದೇನು ಡಿವೈಡ್ ಆಯ್ತಲ್ಲ ಕಾವೇರಿ, ಅದು ಸೇರುತ್ತೆ, ಪೂರ್ವದಲ್ಲಿ ಸೇರೋದು. ಹೌದು. ಓಕೆ, ಸೂಪರ್. ಎಷ್ಟು ವರ್ಷದ ಹಳೇದು ಹಂಗಾರೆ ಇದು? ಸರ್, ರಣಧೀರ್ ಕಂಠೀರವರ ಕಾಲ ಅಂದರೆ ಸುಮಾರು ಒಂದು 400 ವರ್ಷದ ಮೇಲೆ, 450 ವರ್ಷದ ಮೇಲೆ ಆಗಿದೆ ಅಂತ. 450 ವರ್ಷದ ಕಾಲುವೆ ಇವತ್ತಿಗೂ ಕೆಲಸ ಮಾಡ್ತಾ ಇದೆ. ಹೌದು. ನಾನು ಅದಕ್ಕೆ ಹೇಳಿದ್ನಲ್ಲ, ನಮ್ಮ ಶ್ರೀರಂಗಪಟ್ಟಣದಲ್ಲಿ ಮೇನ್ ರೋಡ್ಗೆ ರಣಧೀರ್ ಕಂಠೀರವ ರಸ್ತೆ ಸಿಡಿ ಅಂತ ನಾವು ಒಂದು ಮನವಿ ಕೊಟ್ಟಿದ್ವಿ ಅಂತ ಹೇಳಿದ್ನಲ್ಲ, ಅದು ನಮ್ಮ ನಾಗರಿಕರೆಲ್ಲರೂ ಒಂದು ಕೃತಜ್ಞತಾ ಭಾವದಿಂದ ಇಡಿ ಅಂತ ಹೇಳಿದ್ವಲ್ಲ, ಇದೇ ಮಹಾರಾಜದ ಇಡಿ ಅಂತ ಹೇಳಿ. ಸೂಪರ್. 400 ವರ್ಷದಿಂದನೇ ಯೋಚನೆ ಮಾಡಿದ್ದಾರೆ ನೋಡಿ, ಜನಕ್ಕೆ ನೀರು ಕೊಡಬೇಕು ಅಂತ. ಮರೆಯೋದುಂಟೆ ಮೈಸೂರು ದೊರೆಯ. ಸ್ನೇಹಿತರೆ, ಮತ್ತೊಮ್ಮೆ ಶ್ರೀರಂಗಪಟ್ಟಣದ ಇತಿಹಾಸದ ಸರಣಿಗೆ ಸ್ವಾಗತ. ಸರ್, ಎಲ್ಲಿದ್ದೀವಿ ಸರ್? ಮದನ್ ಸರ್. ಸರ್, ಈಗ ನಾವು ಗಂಜಾಮ್ನ ದೊಡ್ಡ ಗೋಸಾಯಿ ಘಾಟಕ್ಕೆ ಹೋಗೋ ದಾರಿಯಲ್ಲಿದ್ದೀವಿ. ಸೊ ಇಲ್ಲಿಂದ ನೇರ ಹೋದರೆ ಕಾಶಿ ವಿಶ್ವೇಶ್ವರನಾಥನ ದೇವಸ್ಥಾನ ಸಿಗುತ್ತೆ. ಹಾಗೆ ಅಲ್ಲಿ ನದಿ ತೀರನೂ ಸಿಗುತ್ತೆ. ಮತ್ತು ಈ ಕಡೆ ಎಡಭಾಗಕ್ಕೆ ಹೋದರೆ ಊರೊಳಗಡೆ, ಅಂದರೆ ಗಂಜಾಮಿನ ಒಳಗಡೆ ಹೋಗ್ತೀವಿ. ಇನ್ನು ಸೀದಾ ಹೋದರೆ ಟಿಪ್ಪುವಿನ ಸಮಾಧಿ, ಹೈದರ್ ಅಲಿ ಸಮಾಧಿ, ಅಲ್ಲಿಗೆ ಹೋಗ್ತೀವಿ. ಓಕೆ, ಈ ಕಡೆ ಶ್ರೀರಂಗಪಟ್ಟಣಕ್ಕೆ ಹೋಗೋದಾರೆ. ಶ್ರೀರಂಗಪಟ್ಟಣ ಹೋಗೋಣ ಬನ್ನಿ. ಈಗ ನಾವು ಗೋಸಾಯಿ ಘಾಟ್ ನಾವು ಬರ್ತಾ ಇದೀವಿ. ಈಗ ಗೋಸಾಯಿ ಘಾಟ್ ರಸ್ತೆಯಲ್ಲಿ ನೀವು ನೋಡ್ತಾ ಇದ್ರಿ. ಇಲ್ಲಿ ಸ್ನೇಹಿತರೆ, ಭಾಳ ಮುಖ್ಯವಾಗಿ ನಾನು ಕೇಳ್ಕೊಳ್ಳೋದೇನು ಗೊತ್ತಾ, ರಸ್ತೆನೇ ಸರಿ ಇಲ್ಲ. ಇಲ್ಲಿ ತುಂಬ ಕೆಟ್ಟ ರಸ್ತೆ, ಕೆಟ್ಟ ಪರಿಸ್ಥಿತಿಲಿದೆ. ಸಾವಿರಾರು ಜನ ಟೂರಿಸ್ಟ್ ಬರುವಂಥ ಸ್ಥಳ ಇದು, ಪೂಜಾ ಕೇಂದ್ರ, ಧಾರ್ಮಿಕ ಕೇಂದ್ರ. ಆದರೂ ನೋಡಿ ರಸ್ತೆ ಎಷ್ಟು ಕೆಟ್ಟದಾಗಿದೆ. ಇದು ನಿಜಕ್ಕೂ ಇದು ಒಳ್ಳೆಯದಲ್ಲ. ಇದು ದಯವಿಟ್ಟು ಇದು ಯಾರು ಸಂಬಂಧಪಟ್ಟವ್ರು ಇದನ್ನು ಸರಿ ಮಾಡಿಸ್ಬೇಕು ಅಂತ ನಮ್ಮ ಮನವಿ. ಅಣ್ಣ, ರಸ್ತೆ ಯಾಕೆ ಕೆಟ್ಟದಾಗಿದೆ? ಯಾರು ರಿಪೇರಿ ಮಾಡಲ್ವಾ? 25 ವರ್ಷ ಆಗಿದೆ ಸರ್, ರೋಡ್ ಮಾಡಿ ನೋಡಿ. 25 ವರ್ಷ ಆಯ್ತಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. 25 ವರ್ಷದಿಂದ ಹಿಂಗೆ ಇದೆಯಂತೆ. 25 ವರ್ಷದಿಂದ ಯಾರು ರೋಡ್ ಮುಟ್ಟೇ ಇಲ್ಲ ಬಂದಿಲ್ಲಿ. ಇನ್ನೂ ಹೊಸ ಹೋಗಿದ್ಯಾ? ಈ ಗೋಸಾಯಿಗಳನ್ನವರು ಒಬ್ಬ ಸಾಧುಗಳು ಇಲ್ಲಿ ಇದ್ದರು. ಮತ್ತು ಅವರ ಒಂದು ಮೇಲ್ವಿಚಾರಣೆಯಲ್ಲಿ ಒಂದು ದೇವಸ್ಥಾನ ಕೂಡ ನಿರ್ಮಾಣ ಆಯಿತು. ಕಾಶಿಯಿಂದ ತಂದಂಥ ಶಿವಲಿಂಗನ ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಅಂತ ಒಂದು ಐತಿಹ್ಯ ಇದೆ. ಸೊ ಇಲ್ಲೆಲ್ಲ ಭಾಳಷ್ಟು ಪೂಜೆಗಳು, ಪುರಸ್ಕಾರಗಳು ನಡೆಯುವಂಥ ಜಾಗ. ಮತ್ತು ಕಾವೇರಿ ನದಿಯ ದಕ್ಷಿಣ ಭಾಗದ ಅಂತಿಮ ಭಾಗ, ಇಲ್ಲಿಂದ ಮುಂದೆ ಸಂಗಮದಲ್ಲಿ ಒಟ್ಟುಗೂಡುತ್ತೆ. ದಕ್ಷಿಣ ಮತ್ತು ಉತ್ತರದ ಕಾವೇರಿ ನದಿಗಳು ಎರಡೂ ಒಂದು ಕಡೆ ಸೇರುವಂಥ ಜಾಗ. ಇಲ್ಲಿ ಸುಮಾರು ಕೆಲವು ಒಂದು 500 ಮೀಟರ್ ಅಂತರದಲ್ಲಿ ಸೇರುತ್ತೆ. ಇಲ್ಲಿ ನೀವು ಈ ಒಂದು ಸ್ಥಳನೆಲ್ಲ ನೋಡಿದ್ರೆ ನೀವು ಹಲವಾರು ಚಲನಚಿತ್ರ ಚಿತ್ರೀಕರಣಗೊಂಡಂಥ ಸ್ಥಳ. 90ನೇ ಇಸ್ವಿಗೂ ಮುಂಚಿನ ತಲೆಮಾರಿನ ಚಲನಚಿತ್ರ ಬಹುತೇಕ ಇಲ್ಲೇ ಚಿತ್ರೀಕರಣ ಆಗ್ತಾ ಇದ್ದು. ಆಲ್ಮೋಸ್ಟ್ ರಾಜ್ಕುಮಾರ್ ಅವರಿಂದ ಹಿಡಿದು ವಿಷ್ಣುವರ್ಧನ್, ಶಿವರಾಜ್ ಕುಮಾರ್, ರವಿಚಂದ್ರನ್, ಹೀಗೆ ಒಂದು ಪಂಕ್ತಿಯ ನಟರಿದ್ದಾರೆ. ಅವ್ರದ್ದೆಲ್ಲರೂ ಕೂಡ ಇಲ್ಲದೆ ಸಿಪಾಯಿ ಚಿತ್ರದ್ದು ಕೆಲವೊಂದು ನ್ಯಾಯ ಪಂಚಾಯತಿ ನಡೆಯುವಂಥ ಜಾಗ ಇದು. ಶಿವರಾಜ್ ಕುಮಾರ್ದು ಭಾಳಷ್ಟು ಫಿಲಮ್ ಶೂಟಿಂಗ್ಗಳು ನಡೆದಿದ್ದಾವೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರು ಬಾಲನಟರಾಗಿದ್ದಾಗ ಕಾಣದಂತೆ ಮಾಯವಾದನೋ ಶೂಟಿಂಗ್ ಸಾಂಗು ಅಲ್ಲಿ ಐಬಿ ಇದೆ. ಐಬಿ ಹಿಂಭಾಗ ನಡೆದಿರೋದು ಶ್ರೀರಂಗಪಟ್ಟಣ ಐಬಿನಲ್ಲಿ. ಅದು ದಿವಾನ್ ಪೂರ್ಣಯ್ಯನ ಮೊಮ್ಮಗ PN ಕೃಷ್ಣಮೂರ್ತಿ ಅಂತ ಅವರು ದಿವಾನರಾಗಿದ್ದರು. ಕೃಷ್ಣಮೂರ್ತಿ ಬಂಗ್ಲೆ ಅಂತಲೇ ಅದಕ್ಕೆ ಹೆಸರು. ಓಕೆ. ಸೊ ಅಲ್ಲಿ ನಡೆದಿದೆ ಶೂಟಿಂಗು. ಇನ್ನು ಹೇಳಬೇಕು ಅಂದರೆ ಇನ್ನು ಕರಿಘಟ್ಟದಲ್ಲೂ ಭಾಳಷ್ಟು ಶೂಟಿಂಗ್ಗಳು ನಡೆದಿವೆ. ಅನಂತಾಗು, ಲಕ್ಷ್ಮೀದು,
ಶಂಕರ್ ನಾಗ್ದು, ಈ ಥರ ಬಹುತೇಕರ ಶೂಟಿಂಗು ಇಲ್ಲಿ ನಡೆದಿದೆ. ಈವನ್ ಯಾರ್ದು ರಜನಿಕಾಂತ್ ಅವ್ರದ್ದು ಪಡೆಯಪ್ಪ ಫಿಲಮ್ ಈಗೇನೋ ರಿಲೀಸ್ ಆಗ್ತಾ ಇದೆ, ಎಷ್ಟನೇ ವರ್ಷದ ಅದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ ಆಂಜನೇಯನ ಗುಡಿ, ಅಲ್ಲಿಂದ ಕೆಳಗಡೆ ಅಲ್ಲೊಂದು ಸೌಂದರ್ಯ ಅವರು ಬಟ್ಟೆ ಇಟ್ಕೊಂಡು ನಿಂತಿರ್ತಾರೆ, ಇವರು ಮಾತಾಡ್ತಾ ಇರ್ತಾರೆ ರಜನಿಕಾಂತ್ ಫ್ರೆಂಡ್ಸ್ ಜೊತೆ. ಅದು ಇಲ್ಲೇ ನಡೆದಿದ್ದು ಶೂಟಿಂಗ್. ಅದು ಪಡೆಯಪ್ಪ ಮೇನ್ ಸೀನು. ಅದು ಅವರು ಇವರು ಸೌಂದರ್ಯ ಕೆಳಗಡೆ ಇರ್ತಾರೆ ನೀರಲ್ಲಿ ಬಟ್ಟೆ ಇಟ್ಕೊಂಡು, ರಜನಿಕಾಂತ್ ಮಾತಾಡ್ತಾ ಇರ್ತಾರೆ ಸೌಂದರ್ಯ ಅವ್ರ ವಿಚಾರವಾಗಿ. ಅವು ಆ ಶೂಟಿಂಗ್ ಇದೇ ಸ್ಪಾಟಲ್ಲಿ ತೆಗೆದಿರೋದು. ಸೂಪರ್. ಆಮೇಲೆ ರಾಮಕೃಷ್ಣ ಸಿನಿಮಾದ್ದು ಕೂಡ ಇಲ್ಲೇ ತೆಗೆದಿರೋದು ಆಲ್ಮೋಸ್ಟ್ ಸರ್. ನಮಗೆ ಭಾಳಷ್ಟು ಸಖತ್ ತೆಗೆದಿದ್ದಾರೆ. ಹಾಡುಗಳಂತೂ ಭಾಳಷ್ಟು ಹಾಡುಗಳು ತೆಗೆದಿದ್ದಾರೆ. ಹೀಗೆ ಇಂಥದ್ದು ಅಂಥದ್ದು ಅಂತ ಇಲ್ಲ, ಎಲ್ಲ ಇವನ್ ಇವ್ರದ್ದು ಯಾರ್ದು ಕಮಲ್ ಹಾಸನ್ ಅವ್ರದ್ದು ಭಾಳಷ್ಟು ಚಿತ್ರಗಳು ತೆಗೆದಿದ್ದಾರೆ. ಭಾಳಷ್ಟು ತೆಲುಗು ಫಿಲಮ್ಗಳು ತೆಗೆದಿದ್ದಾರೆ, ಬರೀ ಕನ್ನಡ ಅಂತ ಏನಲ್ಲ. ಭಾಳಷ್ಟು ತೆಲುಗು, ತಮಿಳು, ಕನ್ನಡ ಆಲ್ಮೋಸ್ಟ್ ತೆಗೆದಿದ್ದಾರೆ. ನಿಮಗೆ ಈ ಥರ ಇಷ್ಟು ಅಚ್ಚುಕಟ್ಟಾಗಿರೋ ಜಾಗ ಸಿಗೋದಿಲ್ಲ. ಇಲ್ಲಿಂದ ಹಿಂಗೆ ಮುಂದೆ ಹೋದರೆ ಮಾದೇವಪುರ ಸಿಕ್ಬಿಡುತ್ತೆ, ಸುಮಾರು ಒಂದು 10-12 ಕಿಲೋಮೀಟ್ರಿಗೆ ಸಿಗುತ್ತೆ. ಅಲ್ಲಿ ಕನಕದಾಸರ ಬಂಡೆ ಅಂತ ಒಂದಿದೆ ಮಾದೇವಪುರದಲ್ಲಿ. ಅಲ್ಲಿ ಅವರು ಬಾಳೆ ಎಲೆಯಲ್ಲಿ ಹೋಗಿ ಅಲ್ಲಿ ಕೂತು ಧ್ಯಾನ ಅಂದರೆ ಒಂದು ಪೂಜೆ ಮಾಡಿದ್ರು ಅನ್ನೋದೊಂದು ಇತಿಹಾಸ ಉಂಟು. ಅಲ್ಲಿ ಕನಕ ಬಂಡೆ ಅಂತಲೇ ಈಗಲೂ ಅದಕ್ಕೆ ಹೆಸರು. ಓಕೆ. ಅಲ್ಲಿಗೆ ಬಂದಿದ್ರು. ನಮ್ಮ ಶ್ರೀರಂಗಪಟ್ಟಣಕ್ಕೂ ಬಂದಿದ್ದರು ಯಾರು ಕನಕದಾಸರು. ಗೆಜ್ಜೆ ಕಟ್ಕೊಂಡು ಕುಣಿದಿದ್ದಾರೆ, ರಂಗನಾಥನ ಮೇಲೆ ಪದ ಹಾಡಿ ಕುಣಿದಿದ್ದಾರೆ. ಅದೇ ಕನಕದಾಸರು ಇಲ್ಲಿಗೆ ನಮ್ಮ ಮೇಲ್ಕೋಟೆಗೆ ಬಂದಿದ್ದಾರೆ. ಅಲ್ಲಿಂದ ಅವರು ಮಂಡಿ ಮೇಲೆ ನನ್ನ ಕಾಲಲ್ಲಿ ನಡಿಬಾರ್ದು, ಮಂಡಿನಲ್ಲೇ ನಡಿಬೇಕು ಅಂತ ಮಂಡಿ ತನಕ ದೇವಸ್ಥಾನ ತನಕ ಬಂದಿದ್ದಾರೆ. ಮಂಡಿ ಮೇಲೆ ಪಾದ ಊರ್ದೇನೆ ಹಾಗೆ ಬಂದಿದ್ದಾರೆ ಮಂಡಿಯಲ್ಲಿ ಕನಕದಾಸರು. ಈ ಶಿವನಹಳ್ಳಿನ ಮತ್ತೆ ಕುರುಕ್ಷೇತ್ರ ಮಾಡಬೇಡಿ. ಬರೀ ಕುರುಕ್ಷೇತ್ರ ಅಲ್ಲ, ಬಾಂಬೆ ಸರ್ವನಾಶದ ಹಿರೋಶಿಮಾ ಆಗ್ಬಿಡುತ್ತೆ. ಧಾರ್ಮಿಕ ಕಾರ್ಯ, ಪಿತೃ ಕಾರ್ಯ ಅಂತೆಲ್ಲ ಮಾಡ್ತಾರಲ್ಲ, ಅವೆಲ್ಲ ಮಾಡ್ತಾರೆ. ಆಲ್ಮೋಸ್ಟ್ ಪೂಜಾ ಕಾರ್ಯಗಳು ನೀವು ನೋಡ್ತಾ ಇದ್ರೆ ಎಲ್ಲ ಇಲ್ಲೇ ನಡೆಯುತ್ತೆ. ಇದು ಕಾವೇರಿ. ಇದು ಕಾವೇರಿ ಸ್ವಲ್ಪ ನೀರು ಕಮ್ಮಿ ಇದೆ, ಜಾಸ್ತಿ ಬಂದರೆ ಇಲ್ಲಿ ತನಕ ಬಂದ್ಬಿಡುತ್ತೆ. ಗೌರಿ ಹಬ್ಬದ ವೇಳೆಯಲ್ಲಿ ಇಲ್ಲಿಗೂ ಬರುತ್ತೆ. ಇಲ್ಲಿವರೆಗೂ ಬರುತ್ತೆ, ಅಲ್ಲಿವರೆಗೂ ಬರುತ್ತೆ. ಹೌದಾ? ಇಷ್ಟೆಲ್ಲ ಮುಳುಗೋಗಿರುತ್ತೆ. ಏನು ಬಟ್ಟೆ ನಾನು ಗುಡ್ಡೆ ಹಾಕೋರ್ಸಲ್ಲಿ ಸ್ನಾನ ಮಾಡಿದ್ರೆ ಹಾಗೆ ಬಿಟ್ಟು ಹೊರಟೋಗ್ತಾರೆ. ಅದೆಲ್ಲ ಇಲ್ಲಿ ಹೋಗೋದು ಕೊನೆಗೆ ಬಟ್ಟೆ ಅದು ಪುರಸಭೆಯವರು ಕ್ಲೀನಿಂಗ್ ಮಾಡ್ತಾರೆ. ಇನ್ನೂ ಮಾಡಿಲ್ಲ ಅಂತ ಕಾಣಿಸುತ್ತೆ. ರಜನಿಕಾಂತ್ ಮುತ್ತು ಫಿಲಮು ಇಲ್ಲೇ ಶ್ರೀರಂಗಪಟ್ಟಣದಲ್ಲೇ ತೆಗೆದಿರೋದು. ಮುತ್ತು ಗುರುವನ್ ಮೊದಲಾಳಿ ಅಂತ ಬರುತ್ತೆ. ಅದೇ ಫಸ್ಟ್ ಸಾಂಗೆ ರಂಗನಾಥನ್ ದೇವಸ್ಥಾನ. ಅದು ಅದೇನೆ ರಂಗನಾಥನ್ ದೇವಸ್ಥಾನ. ಅದೇ ಫಸ್ಟ್ ಸೀನೇ ರಂಗನಾಥನ್ ದೇವಸ್ಥಾನ. ಶಾಟೆನೆ. ஒருவன் முதலாளி உலகில் மற்றவன் தொழிலாளி விதியை நினைப்பவன் ஏமாளி. ರಜನಿಕಾಂತ್ಗೆ ಮೈಸೂರು ತುಂಬ ಇಷ್ಟ ಶೂಟಿಂಗ್. ತುಂಬ ಅವರು ಆಷಾಢ ಮಾಸದಲ್ಲಿ ದರ್ಶನಕ್ಕೆಲ್ಲ ನಾರ್ಮಲ್ ಆಗಿ ಹೋಗ್ತಾರೆ ಅಂತ ಕತೆ ಕೇಳಿದ್ದೀವಿ. ಮಾರ್ವೇಶದಲ್ಲ, ಮಾಮೂಲಿ ಇದರಲ್ಲೇ ಗೊತ್ತಾಗೋದಿಲ್ಲ. ಅದು ಸುಮಾರು ಸತಿ ನಡ್ಕೊಂಡೆಲ್ಲ ಹೋಗಿದ್ದಾರೆ ಅಂತ ಲಲಿತ್ ಮಹಲ್ ಹೋಟ್ಲಿಂದನೇ. ಇದು ತಮಿಳ್ನಾಡು ಹೋಗೋ ನದಿ ಇದೆ. ಹೌದು, ಟಿ ನರಸೀಪುರ, ಬನ್ನೂರು ಆ ಮಾರ್ಗ, ಕೊಳ್ಳೇಗಾಲ ಆ ಕಡೆಯಿಂದ ಹೊರಟೋಗುತ್ತೆ. ನಮ್ಮದು ಚಿಕ್ಕದಾಗಿ ಹೋಗಿ ದೊಡ್ಡದಾಗಿ ಹೋಗುತ್ತೆ ನದಿ ನಮ್ಮದು. ಇದು ಕೊಡಗಿಗಿನ್ನ ಹೆಚ್ಚಾಗಿ ಈ ಭಾಗದವರೇ ಜಾಸ್ತಿ ಬಳಸೋದು. ಅಂದರೆ ಅಲ್ಲಿ ಬಳಸೋದು ಇಲ್ಲಿ ಹಂಗಲ್ಲ, ಅಲ್ಲಿ ಮಳೆ ಬೀಳಿ ಅಂತ ಇಲ್ಲಿಯವ್ರು ಬೇಡ್ಕೋತಾರೆ ಸರ್. ಅಲ್ಲಿ ಮಳೆ ಬೀಳಿ, ಇಲ್ಲಿ ಬೆಳೆ ತುಂಬಲಿ. ಅದೇ ಎಲ್ರಿಗೂ ಬೇಕೇ ಬೇಕು ಜೀವನದ. ಕಾವರಮಲ್ರು ಒಳ್ಳೇದು ಮಾಡಲಿ. ಚೆನ್ನಾಗಿದೆ ಸರ್. ಹೌದು, ಥ್ಯಾಂಕ್ ಯು. ಯಾವ್ರನ್ನವರು? ಇಲ್ಲೇ ಮೈಸೂರು. ಪೂಜೆ ಇತ್ತಾ? ಓಕೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.